Hello everyone, welcome to Biology Pathshala YouTube channel. I am Pavitra. So last video ನಲ್ಲಿ ಸೆಕ್ಷುಯಾಲಿಟಿ ಇನ್ ಆರ್ಗಾನಿಸಮ್ ಬಗ್ಗೆ ನೋಡಿದ್ವಿ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಪ್ಲಾಂಟ್ಸ್ ಅಲ್ಲಿ. ಸೊ ಎರಡು ತರ ನೋಡಿದ್ವಿ, ಒಂದು ಯೂನಿಸೆಕ್ಷುಯಲ್, ಇನ್ನೊಂದು ಬೈಸೆಕ್ಷುಯಲ್. ಅದಕ್ಕೆ ಬೇರೆ ಹೆಸರುಗಳು ಕೂಡ ಹೇಳಿದೆ. ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೆ ಮತ್ತೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಏನು ಯೂನಿಸೆಕ್ಷುಯಲ್ ಅಂತಂದ್ರೆ ಫಸ್ಟ್ ಡೆಫಿನೇಷನ್, ಐದರ್ ಮೇಲ್ ಅಥವಾ ಫಿಮೇಲ್. ಒಂದು ಮೇಲ್ ಆರ್ಗನ್ ಇರುತ್ತೆ, ಇಲ್ಲ ಅಂತಂದ್ರೆ ಫಿಮೇಲ್ ಆರ್ಗನ್ ಇರುತ್ತೆ, ಎರಡೂ ಒಂದ್ರೊಳಗೆ ಇರಲ್ಲ. ಆ ತರದ್ನ ಯೂನಿಸೆಕ್ಷುಯಲ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಅಲ್ಲಿರೋ ಹಾಗೆ. ಓಕೆನಾ? ಅದಕ್ಕೆ ಇನ್ನೊಂದು ಹೆಸರೇನು, ಹೆಟಿರೋಥ್ಯಾಲಿಕ್. ಯೂನಿಸೆಕ್ಷುಯಲ್, ಹೆಟಿರೋಥ್ಯಾಲಿಕ್, ಡಯೇಷಿಯಸ್. ಇದೇನಿಲ್ಲ ಯೂನಿ ಇದೆ ಇಲ್ಲಿ ಡೈ ಇದೆ ಹಾಗಲ್ಲ. ಯೂನಿಸೆಕ್ಷುಯಲ್ ಅಂದ್ರೆ ಏನು, ಒಂದೇ ಸೆಕ್ಸ್ ಆರ್ಗನ್ ಇದೆ ಅಂತ ಹೇಳ್ತಾ ಇದೆ. ಡಯೇಷಿಯಸ್ ಯಾಕೆ ಅಂತಂದ್ರೆ ಬೇರೆ ಬೇರೆ ಬಾಡಿನಲ್ಲಿ ಸೆಕ್ಷುಯಲ್ ಆರ್ಗನ್ಸ್ ಇದೆ, ಬೇರೆ ಬೇರೆ ಸೆಕ್ಷುಯಲ್ ಆರ್ಗನ್ಸ್ ಇದೆ ಅಂತ ಹೇಳ್ತಾ ಇದೆ. ಹೆಟಿರೋಥ್ಯಾಲಿಕ್, ಹೆಟಿರೋ ಬೇರೆ, ಥ್ಯಾಲಾಯ್ಡ್ ಅಂತಂದ್ರೆ ಬಾಡಿ. ಓಕೆನಾ? ಹಾಗೆ ವರ್ಡ್ಸ್ ಅರ್ಥ ಮಾಡ್ಕೊಬೇಕು, ಆಗ ಬಯಾಲಜಿ ಸುಲಭ ಆಗುತ್ತೆ ನಿಮಗೆ. ಓಕೆನಾ? ಯೂನಿಸೆಕ್ಷುಯಲ್, ಹೆಟ್ರೋಥ್ಯಾಲಿಕ್, ಡಯೇಷಿಯಸ್ ಅಂದ್ರೆ ಒಂದು. ಬೈಸೆಕ್ಷುಯಲ್ ಅಂತಂದ್ರೆ ಏನು, ವಿಚ್ ಪೊಸೆಸ್ ಬೋತ್ ಮೇಲ್ ಅಂಡ್ ಫೀಮೇಲ್ ಸೆಕ್ಷುಯಲ್ ಆರ್ಗನ್ಸ್. ಮೇಲ್ ಸೆಕ್ಷುಯಲ್ ಆರ್ಗನ್, ಫೀಮೇಲ್ ಸೆಕ್ಷುಯಲ್ ಆರ್ಗನ್ ಎರಡು ಒಂದೇ ಇಂಡಿವಿಜುವಲ್ ಅಲ್ಲಿ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರುಗಳು ಏನು, ಹೋಮೋಥ್ಯಾಲಿಕ್ ಅಂಡ್ ಮೊನೇಷಿಯಸ್. ಇದಿಷ್ಟು ಪ್ಲಾಂಟ್ ಬಗ್ಗೆ ಆಯ್ತು. ವಾಟ್ ಇಫ್ ಅನಿಮಲ್ಸ್ ಅಲ್ಲಿ ಏನಂತ ಹೇಳ್ತೀವಿ? ಅನಿಮಲ್ ಕೂಡ ಯೂನಿಸೆಕ್ಷುಯಲ್ ಕೂಡ ಆಗಿರ್ಬೋದು, ಬೈಸೆಕ್ಷುಯಲ್ ಕೂಡ ಆಗಿರ್ಬೋದು. If an individual possess either male or female reproductive organ, it is said to be unisexual. ಯಾವ್ದಾದ್ರು ಒಂದು ಜೀವಿ ಅಥವಾ ಒಂದು ಆರ್ಗಾನಿಸಮ್ ಒಂದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇರಬೇಕು ಅದರಲ್ಲಿ, ಇಲ್ಲ ಅಂದ್ರೆ ಫೀಮೇಲ್ ಆರ್ಗನ್ ಇರಬೇಕು, ಅಂತದನ್ನ ನಾವೇನಂತ ಹೇಳ್ತೀವಿ, ಯೂನಿಸೆಕ್ಷುಯಲ್. ಆಬ್ವಿಯಸ್ಲಿ ಎಕ್ಸಾಂಪಲ್ ಹ್ಯೂಮನ್ಸ್. ಒಂದೋ ಗಂಡು ಜೀವಿ ಇರುತ್ತೆ, ಇಲ್ಲ ಹೆಣ್ಣು ಜೀವಿ ಇರುತ್ತೆ, ಎರಡು ಒಂದ್ರೊಳಗೆ ಇರಲ್ಲ. ಸೊ ಹಾಗಾಗಿ ಹ್ಯೂಮನ್ಸ್ ಆರ್ ಏನಂತ ಹೇಳ್ತೀವಿ, ವಿ ಆರ್ ಯೂನಿಸೆಕ್ಷುಯಲ್. ಈವನ್ ಕಾಕ್ರೋಚ್ ಅಲ್ಲೂ ಅಷ್ಟೇ. ಕಾಕ್ರೋಚ್ ಎಲ್ಲ ನೀವು ಫಸ್ಟ್ PUC ಚಾಪ್ಟರ್ಸ್ ಅಲ್ಲಿ ಓದಿರ್ತೀರ, ಹೌದಲ್ವಾ? ಸೊ ಅಲ್ಲಿ ಡಿಫ್ರೆನ್ಶಿಯೇಟ್ ಗೊತ್ತಿರುತ್ತೆ. ಹಾಗಾದ್ರೆ ಇಂಡಿವಿಜುವಲ್ಸ್ ಅಲ್ಲಿ, ಅನಿಮಲ್ಸ್ ಅಲ್ಲಿ ಒಂದೇ ಇದರಲ್ಲಿ ಎರಡು ಆರ್ಗನ್ಸ್ ಇರಲ್ವಾ ಅಂದ್ರೆ ಇರುತ್ತೆ. ಅದಕ್ಕೆ ಬೇರೆ ವರ್ಡ್ ಇಂದ ಹೇಳ್ತೀವಿ. ಏನದು? ಇಫ್ ಅನ್ ಇಂಡಿವಿಜುವಲ್ possess both male and female reproductive organ, it is said to be bisexual. ಅಥವಾ ಇನ್ನೊಂದು ವರ್ಡ್ ಏನಿದೆ ಪರ್ಟಿಕ್ಯುಲರ್ ಆಗಿ, ಹರ್ಮಾಪ್ರೊಡೈಟ್ಸ್ ಅಂತ ಹೇಳ್ತೀವಿ. ಕ್ವಶನ್ ಕೇಳ್ತಾರೆ ಇದನ್ನ, ವಾಟ್ ಆರ್ ಹರ್ಮಾಪ್ರೊಡೈಟ್ಸ್ ಅಂತ ಕೇಳ್ತಾರೆ. ಹರ್ಮಾಪ್ರೊಡೈಟ್ಸ್ ಅಂದ್ರೆ ಇದು ಪ್ಲಾಂಟ್ಸ್ ಹೇಳ್ಬಾರ್ದು. ಪ್ಲಾಂಟ್ ನಾವು ಹರ್ಮಾಪ್ರೊಡೈಟ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ. ಪ್ಲಾಂಟ್ಸ್ ಅಲ್ಲಿ ನಾವ್ ಏನಂತ ಹೇಳ್ತಾ ಇದೀವಿ, ಹೋಮೋಥ್ಯಾಲಿಕ್, ಮೊನೇಷಿಯಸ್, ಬೈಸೆಕ್ಷುಯಲ್ ಅಂತ ಹೇಳ್ತಾ ಇದೀವಿ. ಇಲ್ಲಿ ಹರ್ಮಾಪ್ರೊಡೈಟ್ ಅಂದ್ರೆ ಏನು ಅಂತ ಕೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಅನಿಮಲ್, ಇದು ಅನಿಮಲ್ ಬಗ್ಗೆ ಹೇಳ್ತಾ ಇರೋದು. ಇಫ್ an individual animal possess both male and female reproductive organ, it is said to be hermaphrodite. ಎಕ್ಸಾಂಪಲ್ಸ್ ಯಾವ್ದಾವುದು ನಿಮ್ಗೆ ಗೊತ್ತಿರೋ ಹಾಗೆ, ಫಸ್ಟ್ PUC ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ಫಸ್ಟ್ ಯೂನಿಟ್ ನ ಗೊತ್ತಿರುತ್ತೆ ನಿಮಗೆ. ಅರ್ಥ್ವಾರ್ಮ್ಸ್, ಸ್ಪಾಂಜ್, ಟೇಪ್ವಾರ್ಮ್, ಲೀಚ್. ಅರ್ಥ್ವಾರ್ಮ್ಸ್ ಓದಿರಿದಿರಲ್ಲ ನೀವು, ಅನಾಟಮಿ, ಮಾರ್ಫಾಲಜಿ ಎಲ್ಲ. ಆ ಮಾರ್ಫಾಲಜಿಲಿ ಬಂದಿರುತ್ತೆ. ಮಾರ್ಫಾಲಜಿ ಅಂದ್ರೆ ಗೊತ್ತು ತಾನೆ, ಸ್ಟಡಿ ಆಫ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ಓಕೆನಾ? ಸೊ ಇಲ್ಲಿ ಅರ್ಥ್ವಾರ್ಮ್ಸ್ ಅಲ್ಲಿ ಒಂದೇ ಅರ್ಥ್ವಾರ್ಮ್ ಅಲ್ಲಿ, ಅದು ಒಂದು ಅರ್ಥ್ವಾರ್ಮ್ ಇದೆ ಅಂದ್ರೆ ಅದೇ ಒಂದು ಸಿಂಗಲ್ ಇಂಡಿವಿಜುವಲ್ ಅಲ್ಲಿ ಅಲ್ಲೇ ಮೇಲ್ ಆರ್ಗನ್ ಇರುತ್ತೆ, ಫಿಮೇಲ್ ಆರ್ಗನ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್. ಬೈಸೆಕ್ಷುಯಲ್, ಯೂನಿಸೆಕ್ಷುಯಲ್, ಹೆಟ್ರೋಥ್ಯಾಲಿಕ್, ಡಯೇಷಿಯಸ್, ಹೋಮೋಥ್ಯಾಲಿಕ್, ಮೊನೇಷಿಯಸ್, ಹರ್ಮಾಪ್ರೊಡೈಟ್ಸ್. ಇದಿಷ್ಟು ಮೀನಿಂಗ್ ಗೊತ್ತಾಗ್ಬಿಡ್ಬೇಕು ನಿಮಗೆ. ಇನ್ನೊಂದ್ಸಲಿ ಕೇಳಿ ಗೊತ್ತಾಗಿಲ್ಲ ಅಂದ್ರೆ ರಿಪೀಟ್ ತಗೊಂಡು. ಓಕೆನಾ? ಸೊ ಇದಿಷ್ಟು ಕೂಡ ಇಂಟ್ರಡಕ್ಷನ್ ಆಯ್ತು, ಸೆಕ್ಷುಯಾಲಿಟಿ ಇನ್ ಆರ್ಗಾನಿಸಮ್ ಆಯ್ತು. ಈಗ ಮೇನ್ ಟಾಪಿಕ್ ಬರೋಣ. ಈಗ ಏನಾಗ್ಬೇಕು, ಈಗ ಗ್ಯಾಮೆಟ್ ಫಾರ್ಮ್ ಆಗ್ಬೇಕು, ಹೌದಲ್ವಾ? ಫಸ್ಟ್ ಸ್ಟೆಪ್ ರಿಪ್ರೊಡಕ್ಷನ್ ಅಲ್ಲಿ ಗ್ಯಾಮೆಟ್ ಫಾರ್ಮೇಶನ್, ಗ್ಯಾಮೆಟೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವ ತರ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ, ಎಲ್ಲಿ ಫಾರ್ಮ್ ಆಗುತ್ತೆ? ಫಸ್ಟ್ ಎಲ್ಲಿ ಫಾರ್ಮ್ ಆಗುತ್ತೆ? ಆಬ್ವಿಯಸ್ಲಿ ಗ್ಯಾಮೆಟ್ ಎಲ್ಲಿ ಫಾರ್ಮ್ ಆಗುತ್ತೆ? ಪೇರೆಂಟ್ ಬಾಡಿನಲ್ಲಿ ಫಾರ್ಮ್ ಆಗಬೇಕು. ಗ್ಯಾಮೆಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ಪೇರೆಂಟ್ ಬಾಡಿ and haploid parent body produces gametes by mitosis. ಈಗ ಪೇರೆಂಟ್ ಬಾಡಿನೇ ಹ್ಯಾಪ್ಲಾಯ್ಡ್ ಇದೆ ಅಂದ್ರೆ, ಹ್ಯಾಪ್ಲಾಯ್ಡ್ ಮತ್ತೆ ಡಿಪ್ಲಾಯ್ಡ್ ಡೆಫಿನೇಷನ್ ಗೊತ್ತಿದೆ ಅಂತ ಅನ್ಕೊಂತೀನಿ. ಸುಮ್ಮನೆ ಒನ್ ಲೈನ್ ರಿವಿಷನ್ ಹೇಳ್ತೀನಿ. ಹ್ಯಾಪ್ಲಾಯ್ಡ್ ಅಂದ್ರೇನು, ಅಲ್ಲೇನಾಗಿರುತ್ತೆ, ಸಿಂಗಲ್ ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ ಇರುತ್ತೆ, ಹೌದಲ್ವಾ? ಡಬಲ್ ಸೆಟ್ ಇರಲ್ಲ. ಹ್ಯಾಪ್ಲಾಯ್ಡ್ ನ ನಾವೇನಂತ ಹೇಳ್ತೀವಿ, ಎನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಎನ್ ಅದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಡಿಪ್ಲಾಯ್ಡ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ನಾವು,
2n ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಡಿಪ್ಲಾಯ್ಡ್ ಅಲ್ಲಿ ಏನಾಗಿರುತ್ತೆ, ಅಲ್ಲಿ 2 ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ ಇರುತ್ತೆ. ಓಕೆನಾ. ಈಗ ಹ್ಯೂಮನ್ಸ್ ಬಗ್ಗೆ ಗೊತ್ತಿದೆ ನಿಮಗೆ. ಏನು ಹ್ಯೂಮನ್ಸ್ ಅಲ್ಲಿ ಎಷ್ಟಿರುತ್ತೆ ಕ್ರೋಮೋಸೋಮ್? ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಹ್ಯೂಮನ್ಸ್ ಅಲ್ಲಿ ಕ್ರೋಮೋಸೋಮ್ಸ್ ಇರುತ್ತೆ 46 ಇರುತ್ತೆ. ಕಾಣಿಸ್ತಾ ಇದೆಯಾ ಬರೀತಾರದು? ಈ 46 ಕ್ರೋಮೋಸೋಮ್ಸ್ ಎಲ್ಲಿಂದ ಬರುತ್ತೆ, ಹೇಗ್ ಬರುತ್ತೆ? 2 ಸೆಟ್ಸ್ ಇದೆ. 23 ಒಂದ್ ಸೆಟ್, ಇನ್ನೊಂದು 23 ಇನ್ನೊಂದು ಸೆಟ್. ಒಂದು ಮೇಲ್ ಗ್ಯಾಮೆಟ್ ಇಂದ ಬರುತ್ತೆ, ಇನ್ನೊಂದು ಫಿಮೇಲ್ ಗ್ಯಾಮೆಟ್ ಇಂದ ಬರುತ್ತೆ. ಈ ಮೇಲ್ ಗ್ಯಾಮೆಟ್ ಇಂದ ಬಂದಿರೋ 23 ಕ್ರೋಮೋಸೋಮ್ಸ್, ಫಿಮೇಲ್ ಗ್ಯಾಮೆಟ್ ಇಂದ ಬಂದಿರೋ ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್, ಇದು ಎರಡು ಫ್ಯೂಸ್ ಆಗಿ 46 ಆಗುತ್ತೆ. ಅದನ್ನ ಝೈಗೋಟ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇಲ್ಲಿ ಹ್ಯಾಪ್ಲಾಯ್ಡ್ ಅಲ್ಲಿ ಯಾವ ತರ ಆಗುತ್ತೆ, ಡಿವಿಷನ್ ಯಾವ ತರ ಆಗುತ್ತೆ ಗ್ಯಾಮೆಟ್ ಫಾರ್ಮೇಶನ್ ಆಗೋದಕ್ಕೆ ಅಂದ್ರೆ, ಇಲ್ಲಿ ಏನಾಗುತ್ತೆ, ಇರದೇ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಆಗಿರೋದ್ರಿಂದ ಫರ್ದರ್ ಡಿವೈಡ್ ಆಗೋದಕ್ಕೆ ಆಗೋದಿಲ್ಲ. ಇಲ್ಲಿ ರಿಡಕ್ಷನಲ್ ಡಿವಿಷನ್ ಆಗಲ್ಲ, ಮಿಯೋಸಿಸ್ ಆಗಕ್ಕಾಗಲ್ಲ. ಇಲ್ಲಿ ಆಗ್ಬೇಕಾಗಿರೋದೇನು, ಮೈಟೋಸಿಸ್. ಮೈಟೋಸಿಸ್ ಯಾಕೆ? ಮೈಟೋಸಿಸ್ ನಾವ್ ಏನಂತ ಹೇಳ್ತೀವಿ, ಈಕ್ವೇಷನಲ್ ಡಿವಿಷನ್ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟಿರುತ್ತೋ ಅಷ್ಟೇ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಪೇರೆಂಟಲ್ ಎಷ್ಟಿರುತ್ತೋ ಅಷ್ಟೇ ಆಫ್ ಸ್ಪ್ರಿಂಗು ಬರುತ್ತೆ. ಈಗ ಇರದೇ ಎನ್ ಅಂತ ಅಂದ್ರೆ ಈಕ್ವೇಷನಲ್ ಡಿವಿಷನ್ ಆಗಿರಿದಾಗ ಎನ್ನಿಂದ, ಇಲ್ಲಿ ಬರ್ದಿ ನೋಡಿ, ಎನ್ನಿಂದ ಮತ್ತೆ ಡಾಟಸಿಲ್ಗೂ ಎನ್ನೇ ಬರುತ್ತೆ. ಯಾವ್ದ್ರಲ್ಲಿ ಈ ತರ ಆಗುತ್ತೆ? ಮೊನೆರಾದಲ್ಲಿ, ಫಂಗೈಯಲ್ಲಿ, ಆಲ್ಗೆ, ಬ್ರಯೋಫೈಟ್ಸ್, ಇಲ್ಲೆಲ್ಲ ಈ ತರ ಮೈಟೋಸಿಸ್ ಮುಖಾಂತರ ರಿಪ್ರೊಡಕ್ಷನ್ ಆಗುತ್ತೆ. ಯಾಕೆ? ಅಲ್ಲಿ ಇರೋದೇ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್. ಪೇರೆಂಟ್ ಹತ್ರ ಇರೋದೇ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್. ಅದು ನೆಕ್ಸ್ಟ್ ಡಾಟರ್ಗೆ ಅಥವಾ ಆಫ್ಸ್ಪ್ರಿಂಗ್ ಕೊಡೋದು ಕೂಡ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್. ಆ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ ಬರಬೇಕು ಅಂದ್ರೆ ರಿಡಕ್ಷನಲ್ ಡಿವಿಷನ್ ಆಗೋದಿಕ್ಕೆ ಆಗೋದಿಲ್ಲ, ಮಿಯೋಸಿಸ್ ಆಗಬಾರ್ದು. ಮಿಯೋಸಿಸ್ ಆದ್ರೆ ಅರ್ಧ ಆಗ್ಬಿಡುತ್ತೆ. ಇಲ್ಲ ಇರೋದೇ ಒಂದ್ ಸೆಟ್ ಆಗಿರೋದ್ರಿಂದ ಇಲ್ಲಿ ಈಕ್ವೇಷನಲ್ ಡಿವಿಷನ್ ತನ್ನ ಹತ್ರ ಎಷ್ಟಿದೆಯೋ ಅಷ್ಟನ್ನು ಕೊಡುತ್ತೆ. ಡಿಪ್ಲಾಯ್ಡ್ ಪೇರೆಂಟ್ ಬಾಡಿ ಇಲ್ಲ ಏನಾಗುತ್ತೆ, ಡಿಪ್ಲಾಯ್ಡ್ ಪೇರೆಂಟ್ ಬಾಡಿ ಹೆಸರೇ ಹೇಳ್ತಾ ಇದೆ, ಇಲ್ಲಿ 2 ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಎಷ್ಟಿರುತ್ತೆ? 2 ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಹೌದಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಿಯೋಸಿಸ್ ಆಗುತ್ತೆ, ರಿಡಕ್ಷನಲ್ ಡಿವಿಷನ್. ಇಲ್ಲಿ ಏನಂತ ಹೇಳ್ತೀವಿ, ಸ್ಪೆಷಲೈಸ್ ಮದರ್ ಸೆಲ್ ಇರುತ್ತೆ, ಸ್ಪೆಷಲೈಸ್ ಗ್ಯಾಮೆಟ್ ಮದರ್ ಸೆಲ್ ಇರುತ್ತೆ, ಅದನ್ನ ನಾವು ಮಿಯೋಸೈಟ್ಸ್ ಅಂತ ಹೇಳ್ತೀವಿ. ಓಕೆನಾ. ಈ 2n ಇರುತ್ತಲ್ಲ ಅದನ್ನ ಮಿಯೋಸೈಟ್ಸ್ ಅಂತ ಹೇಳ್ತಾ ಇದೀವಿ. ಈ ಮಿಯೋಸೈಟ್ಸ್ ರಿಡಕ್ಷನಲ್ ಡಿವಿಷನ್ ಮುಖಾಂತರ 2n ಇರೋದು n ಆಗ್ತಾ ಇದೆ. ಇಲ್ಲೇ ಎರಡಿತ್ತಾ, ಡಿವೈಡ್ ರೆಡ್ಯೂಸ್ ಆಯ್ತಾ, ಪೇರೆಂಟ್ ಇಂದ ಬರೆದು n ಆಯ್ತು, ಮಿಯೋಸಿಸ್. ಯಾವ್ದ್ರಲ್ಲಿ ಈ ತರ ಆಗುತ್ತೆ? ಹೈಯರ್ ಆರ್ಗಾನಿಸಮ್ಸ್ ಅಂತ, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಎಂಜಿಯೋಸ್ಪರ್ಮ್ಸ್ ಅಂಡ್ ಮೋಸ್ಟ್ ಆಫ್ ದ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ಇಷ್ಟೇ ಸಿಂಪಲ್ ಮಿಯೋಸೈಟ್ಸ್. ಈಗ 46 ಕ್ರೋಮೋಸೋಮ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ. ಡಿವೈಡ್ ಆಗಿ ಅದೇನಾಗುತ್ತೆ, ಇಲ್ಲಿಗೆ 23 ಇಲ್ಲಿ 23 ಅಂತ ಬರುತ್ತೆ. 2n n ಆಗುತ್ತೆ. ಇದೆಲ್ಲ ನಿಮ್ ಫಸ್ಟ್ PUC ಕಾನ್ಸೆಪ್ಟ್, ಬಟ್ ಇರ್ಲಿ ಅಂತ ಅರ್ಥ ಮಾಡಿಸ್ತಾ ಇದೀನಿ. ಸೊ ಇಲ್ಲಿಗೆ ಗ್ಯಾಮೆಟ್ ಫಾರ್ಮೇಶನ್ ಆಯ್ತಾ, ಹ್ಯಾಪ್ಲಾಯ್ಡ್ ಪೇರೆಂಟ್ ಬಾಡಿಲಿ ಯಾವ ತರ ಆಗುತ್ತೆ, ಡಿಪ್ಲಾಯ್ಡ್ ಪೇರೆಂಟ್ ಬಾಡಿಲಿ ಯಾವ ತರ ಆಗುತ್ತೆ ಗೊತ್ತಾಯ್ತು. ನೆಕ್ಸ್ಟ್ ಗ್ಯಾಮೆಟ್ ಟ್ರಾನ್ಸ್ಫರ್. ಏನಾಗ್ಬೇಕು? ಗ್ಯಾಮೆಟ್ ಪ್ರೊಡ್ಯೂಸ್ ಆಯ್ತು. ಈಗ ಪ್ರೊಡ್ಯೂಸ್ ಆಗಿರೋ ಗ್ಯಾಮೆಟ್ ಏನಾಗಬೇಕು? ಟ್ರಾನ್ಸ್ಫರ್ ಆಗಬೇಕು. ಹೇಗೆ ಟ್ರಾನ್ಸ್ಫರ್ ಆಗುತ್ತೆ? ಆಫ್ಟರ್ ಗ್ಯಾಮೆಟ್ ಫಾರ್ಮೇಶನ್, ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಮಸ್ಟ್ ಬಿ ಫಿಸಿಕಲಿ ಬಾಟ್ ಟುಗೆದರ್ ಟು ಫೆಸಿಲಿಟೇಟ್ ಫ್ಯೂಷನ್. ಎರಡು ಸೇರೋದಕ್ಕೆ, ಫರ್ಟಿಲೈಸ್ ಆಗೋದಕ್ಕೆ ಏನಾಗಬೇಕು? ಎರಡು ಫಸ್ಟ್ ಆಫ್ ಆಲ್ ಹತ್ರ ಬರಬೇಕು, ಅಂದ್ರೆ ಟ್ರಾನ್ಸ್ಫರ್ ಆಗಬೇಕು. ಯಾವ ತರ ಟ್ರಾನ್ಸ್ಫರ್ ಆಗುತ್ತೆ? ಮೋಸ್ಟ್ ಆಫ್ ದ ಗ್ಯಾಮೆಟ್ಸ್ ಏನಾಗುತ್ತೆ, ಮೋಟೈಲ್ ಇರುತ್ತೆ. ಅದರಲ್ಲಿ ಯಾವುದು? ಮೇಲ್ ಗ್ಯಾಮೆಟ್ಸ್. ಓಕೆನಾ. ಮೇಲ್ ಗ್ಯಾಮೆಟ್ ಇಸ್ ಮೋಟೈಲ್ ವೈಲ್ ದ ಫೀಮೇಲ್ ಗ್ಯಾಮೆಟ್ ಇಸ್ ನಾನ್ ಮೋಟೈಲ್. ಮತ್ತೆ ಹ್ಯೂಮನ್ಸ್ ಎಕ್ಸಾಂಪಲ್ ತಗೊಳ್ಳಿ. ಮೇಲ್ ಗ್ಯಾಮೆಟ್ ಇದೆಯಲ್ಲ, ಎಗ್ ಈ ತರ ಇರುತ್ತೆ, ಅದು ಎಲ್ಲಿರುತ್ತೋ ಅಲ್ಲೇ ಪ್ರೊಡ್ಯೂಸ್ ಆಗಿರುತ್ತೆ. ಫೀಮೇಲ್ ಸೆಲ್ ಪ್ರೊಡ್ಯೂಸ್ ಆಗುತ್ತೆ ಫೆಲೋಪಿಯನ್ ಟ್ಯೂಬ್ ಅಲ್ಲಿ, ಪ್ರೊಡ್ಯೂಸ್ ಆಗಿ ಅದು ಅಲ್ಲೇ ಕೂತಿರುತ್ತೆ ಅದು. ಓಕೆನಾ. ಅದೇ ಇದರಲ್ಲಿ ಮೇಲ್ಸ್ ಅಲ್ಲಿ ಏನಾಗುತ್ತೆ, ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಿ ಇದಕ್ಕೆ ಈ ತರ ಎಲ್ಲ ಸ್ವಿಮ್ ಮಾಡೋದಕ್ಕೆ ಈ ತರ ಬಾಲ ಎಲ್ಲ ಇರುತ್ತೆ, ಟೈಲ್ ಎಲ್ಲ ಇರುತ್ತೆ. ಸೊ ಇದೇನಾಗುತ್ತೆ, ಸ್ವಿಮ್ ಮಾಡ್ಕೊಂಡು ಬರುತ್ತೆ, ಮೊಟೈಲ್. ಇದು ನಾನ್ ಮೊಟೈಲ್. ಇದು ಹೆಣ್ಣಿನ ಗರ್ಭದಲ್ಲಿ ಈ ತರ ಪ್ರೊಡ್ಯೂಸ್ ಆಗಿರುತ್ತೆ ಎಗ್. ಓಕೆನಾ. ಸೊ ಇಲ್ಲಿ, ಸೊ ದ ನಂಬರ್ ಆಫ್ ಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ಡ್ ಈಸ್ ಸೆವೆರಲ್ ಥೌಸಂಡ್ ಟೈಮ್ಸ್ ದ ನಂಬರ್ ಆಫ್ ಫೀಮೇಲ್ ಗ್ಯಾಮೆಟ್ ಪ್ರೊಡ್ಯೂಸ್ಡ್. ನಿಮ್ಗೆ ಗೊತ್ತಿರ್ಬೋದು, ಹ್ಯೂಮನ್ಸ್ ಅಲ್ಲಿ ಒಂದೇ ಎಗ್ ಪ್ರೊಡ್ಯೂಸ್ ಆಗೋದು ಒನ್ ಮಂತ್ಗೆ ಒಂದು ಅಥವಾ ಅಂದ್ರೆ ಎರಡು ಅಷ್ಟೇ. ಓಕೆನಾ. ಆದ್ರೆ ಇದು ಬಂದು ಸ್ಪರ್ಮ್ಸ್ ಬಂದು ಮಿಲಿಯನ್ ಗಟ್ಟಲೆ ಪ್ರೊಡ್ಯೂಸ್ ಆಗುತ್ತೆ. ಏನಕ್ಕೆ? ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗಬೇಕು, ಸ್ಪರ್ಮ್ ಮೂವ್ ಆಗಬೇಕು. ಎಗ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಇದು ಮೂವ್ ಆಗಬೇಕಾದ್ರೆ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಅದು ಕೆಲವೊಂದು ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಕೆಲವೊಂದು ಫಿಸಿಕಲಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ.
ಇದೆಲ್ಲಾನು ಮೀರಿ ಅದು ಹೋಗಿ ಫ್ಯೂಸ್ ಆಗಬೇಕು ಅಂದ್ರೆ ಜಾಸ್ತಿ ನಂಬರಲ್ಲಿ ಪ್ರೊಡ್ಯೂಸ್ ಆಗಬೇಕು. ಓಕೆನಾ? ಟು ರಿಟೈನ್ ದಿ ಲಾಸ್. ಆ ಲಾಸ್ ಆಗಿರೋದು ರಿಟೈನ್ ಆಗೋದಕ್ಕೆ ಜಾಸ್ತಿ ನಂಬರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಪ್ಲಾಂಟ್ಸ್ ಅಲ್ಲಿ ಯಾವ ತರ? ಪ್ಲಾಂಟ್ಸ್ ಅಲ್ಲೂ ಕೂಡ ಹಾಗೇನೆ. ಇನ್ ಪ್ಲಾಂಟ್ಸ್ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ. ಆಂಥರ್ ಅಂತಂದ್ರೆ ಗೊತ್ತು ನಿಮ್ಗೆ ಹೇಗಿರುತ್ತೆ ಅಂತ, ನೋಡಿದಿರಲ್ವಾ? ಆಂಥರ್ ಹೀಗಿರುತ್ತೆ, ಹೀಗೆ ಅಲ್ವಾ? ಇದ್ರೊಳಗಡೆ ಗ್ಯಾಮೆಟ್ಸ್ ಇರುತ್ತೆ. ಸ್ಟಿಗ್ಮಾ ಅಂತಂದ್ರೆ ಗೊತ್ತು, ಸ್ಟಿಗ್ಮಾ, ಸ್ಟೈಲು ಇದೆಲ್ಲ ಓದಿರ್ತೀರ. ಈ ಆಂಥರಲ್ಲಿಂದ ಈ ಸ್ಟಿಗ್ಮಾಗೆ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗಬೇಕು. ಇಲ್ಲಿ ಪೋಲನ್ ಗ್ರೇನೇ ಮೇಲ್ ಗ್ಯಾಮೆಟ್. ಓಕೆನಾ? ಸೊ ವೆನ್ pollen grains move from anther to stigma of same flower, it is called self pollination. ಒಂದೇ ಫ್ಲವರ್ ಅಲ್ಲಿ ಆಂಥರು ಮತ್ತೆ ಒಂದೇ ಫ್ಲವರ್ ನಲ್ಲಿ ಟ್ರಾನ್ಸ್ಫರ್ ಆಯ್ತು ಅಂತಂದ್ರೆ, ಅಂದ್ರೆ ಆಂಥರು ಸ್ಟಿಗ್ಮಾ ಎರಡು ಒಂದೇ ಫ್ಲವರ್ ಅಲ್ಲಿ ಇದ್ರೆ ಏನಂತ ಹೇಳ್ತೀವಿ ಅಂತದ್ನ? ಒಂದೇ ಫ್ಲವರ್ ಅಲ್ಲಿ ಇದ್ರೆ ಯೋಚನೆ ಮಾಡಿ, ಹೇಳ್ಕೊಟ್ಟಿದ್ನಲ್ಲ, ಬೈಸೆಕ್ಷುಯಲ್, ಹೋಮೋಥಾಲಿಕ್ ಅಂತ ಹೇಳ್ತೀವಲ್ವಾ? ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಎರಡರಲ್ಲೂ ಒಂದರಲ್ಲೇ ಇದ್ರೆ ಅಂಥದ್ರಲ್ಲಿ ಏನಾಗುತ್ತೆ? ಸೆಲ್ಫ್ ಪಾಲಿನೇಷನ್ ಆಗುತ್ತೆ. ಓಕೆನಾ? ಒಂದೇ ಫ್ಲವರ್ ಅಲ್ಲಿದೆ, ಅಲ್ಲಿಂದ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲೇನು ಪೋಲನ್ ಏಜೆಂಟ್ಸ್ ಜಾಸ್ತಿ ಬೇಕಾಗೋದಿಲ್ಲ. ಅಂಡ್ ಎರಡು ಇನ್ ಕೇಸ್ ಬೇರೆದ್ರಲ್ಲಿದ್ರೆ, ಬೇರೆದ್ರಲ್ಲಿ ಯೂನಿಸೆಕ್ಷುಯಲ್ ಫ್ಲವರ್ಸ್ ಆಗಿದ್ರೆ ಅವಾಗ ಏನಾಗುತ್ತೆ? ವೆನ್ ಪೋಲನ್ ಗ್ರೇನ್ಸ್ ಮೂವ್ ಫ್ರಮ್ ಆಂಥರ್ ಆಫ್ ಒನ್ ಫ್ಲವರ್ ಟು ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್, ಇಟ್ ಇಸ್ ಕಾಲ್ಡ್ ಕ್ರಾಸ್ ಪಾಲಿನೇಷನ್. ಒಂದು ಫ್ಲವರ್ ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಇದೆ, ಇನ್ನೊಂದು ಫ್ಲವರ್ ಅಲ್ಲಿ ಫಿಮೇಲ್ ಗ್ಯಾಮೆಟ್ ಇದೆ ಅಂದಾಗ ಅದು ಅಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಗ್ಬೇಕಾಗುತ್ತೆ. ಐದರ್ ವಿಂಡ್ ಇಂದ ಇರ್ಬೋದು, ಇಲ್ಲ ವಾಟರ್ ಇಂದ ಇರ್ಬೋದು, ಏರ್ ಇಂದ ಇರ್ಬೋದು, ಗಾಳಿಯಿಂದ ಇರ್ಬೋದು. ಲೈಟ್ ವೇಟ್ ಇರುತ್ತಲ್ಲ ಪೋಲನ್ ಗ್ರೇನ್ಸ್, ಆ ಥರ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಒಂದೇ ಗಿಡದಲ್ಲಿ ಆಂಥರು ಸ್ಟಿಗ್ಮಾ ಎರಡೂ ಇದ್ದು ಅಲ್ಲಿಂದನೇ ಪೋಲನ್ ಗ್ರೇನ್ ಟ್ರಾನ್ಸ್ಫರ್ ಆಗಿ ಸ್ಟಿಗ್ಮಾಗೆ ಹೋಗಿ ಫ್ಯೂಸ್ ಆದ್ರೆ ಅದನ್ನ ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಓಕೆನಾ? ಇಷ್ಟು ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.